ಶಿವಮೊಗ್ಗದ ಹರ್ಷ ಕೊಲೆ ಆರೋಪಿಗಳಿಂದ ಜೈಲಿನಲ್ಲಿ ಪುಂಡಾಟ. ಹರ್ಷ ಕೊಲೆ ಆರೋಪಿಗಳಿಂದ ಜೈಲಿನ ವಾರ್ಡನ್ ಮೇಲೇನೆ ಅಟ್ಯಾಕ್ ಆಗಿದೆ. ಇನ್ನು ಬಜರಂಗದಳ ಕಾರ್ಯಕರ್ತ ಹರ್ಷ ಕೊಲೆ ಆರೋಪಿಗಳಿಂದ ಹಲ್ಲೆ ಮಾಡಲಾಗಿದೆ. ಶಿವಮೊಗ್ಗದ ಹರ್ಷ ಕೊಲೆ ಆರೋಪಿಗಳಿಂದ ಜೈಲಿನಲ್ಲಿ ಪುಂಡಾಟ. ಸದ್ಯ ಧಾರವಾಡದಲ್ಲಿದ್ದಾರೆ ಶಿವಮೊಗ್ಗದ ಹರ್ಷ ಕೊಲೆ ಆರೋಪಿಗಳು. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿರೋ ಆರೋಪಿಗಳು ದಾಂಧಲೆ ನಡೆಸಿದ್ದಾರೆ. ಹರ್ಷ ಕೊಲೆಯ A1 ಮತ್ತು A2 ಜೈಲು ವಾರ್ಡನ್ನೇ ಹಿಡ್ಕೊಂಡು ಹೊಡೆದಿದ್ದಾರೆ. ಕಿರಣ್ ಗೋರ್ಪಡೆ ಎಂಬ ಜೈಲು ವಾರ್ಡನ್ ಮೇಲೆ ನಡೆದಿರೋ ಹಲ್ಲೆ ಇದು. ಹಲ್ಲೆಗೊಳಗಾದ ಜೈಲು ವಾರ್ಡನ್ಗೆ SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸೆಲ್ನಿಂದ ಹೊರಗಡೆ ಬಿಡೋ ವಿಚಾರಕ್ಕೆ ವಾರ್ಡನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಷ್ಟು ದುರಾಂಕಾರ ಇರ್ಬೋದು ನೋಡಿ ಅವಕ್ಕೆ. ಜೈಲಿನ ವಾರ್ಡನ್ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಜೈಲಿಂದ ಹೊರಗೆ ಬಿಡೋ ವಿಷಯಕ್ಕೆ ಕ್ರಿಮಿನಲ್ಗಳ ಜೊತೆ ಇರೋದು ಅಷ್ಟು ಸುಲಭದ ವಿಚಾರನೂ ಅಲ್ಲ ಅವ್ರಗಳನ್ನ ಹ್ಯಾಂಡ್ಲ್ ಮಾಡೋದು. ಜೈಲು ವಾರ್ಡನ್ ಮೇಲೆ ಹಲ್ಲೆ ಮಾಡಿದ ಕೈದಿಗಳಿಗೆ ಪನಿಷ್ಮೆಂಟ್. 1 ತಿಂಗಳ ಕಾಲ ಕುಟುಂಬ ಸದಸ್ಯರ ಭೇಟಿಗೆ ಅವಕಾಶ ಇಲ್ಲ. ಕೈದಿಗಳ ಭೇಟಿಗೆ ಬಂದ ಕುಟುಂಬಸ್ಥರಿಗೆ ಅವಕಾಶ ಕೊಟ್ಟಿಲ್ಲ ಜೈಲರ್. ಶಿವಮೊಗ್ಗದಿಂದ ಕೈದಿಗಳನ್ನ ಭೇಟಿ ಮಾಡೋದಕ್ಕೆ ಕುಟುಂಬದವರು ಬಂದಿದ್ರು. 2022ರಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆ ನಡೆದಿತ್ತು. ಅವತ್ತಿನಿಂದ ಧಾರವಾಡ ಜೈಲಿನಲ್ಲಿದ್ದಾರೆ ಇಬ್ರು ಆರೋಪಿಗಳು. ಅದಕ್ಕೆ ಪನಿಷ್ಮೆಂಟ್ ಏನು ಅಂತಂದ್ರೆ 1 ತಿಂಗಳ ಕಾಲ ಕುಟುಂಬ ಸದಸ್ಯರ ಭೇಟಿಗೆ ಅವಕಾಶ ಇರೋದಿಲ್ಲ. ಜೈಲಿನ ವಾರ್ಡನ್ ಮೇಲೆ ಕೈದಿಗಳು ಹಲ್ಲೆ ಮಾಡಿದ್ದಾರೆ, ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಹರ್ಷ ಕೊಲೆ ಪ್ರಕರಣದಲ್ಲಿ. ದಿನದಿಂದ ಕೆಲ ಆರೋಪಿಗಳು ಅಲ್ಲಿ ಜೈಲ್ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಅನುಚಿತವಾಗಿ ನಡ್ಕೊಂಡು ಕರ್ತವ್ಯ ಕಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ಒಂದು ಪ್ರಕರಣ ನಮ್ಮ ಧಾರವಾಡ ಸಬರ್ಬದಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಆರೋಪಿಗಳನ್ನ ವಶಕ್ಕೆ ತಗೊಂಡು ಮತ್ತೆ ವಿಚಾರಣೆ ಮುಂದುವರಿಸುವಂತ ಕೆಲಸ ಮಾಡಲಾಗುತ್ತೆ. ಇವಾಗ ಆರೋಪಿಗಳು ಅಲ್ಲೇ ಜೈಲಲ್ಲೇ ಸಪರೇಟ್ ಇದರಲ್ಲಿದೆ. ಅದೆಲ್ಲ ಜೈಲ್ ಅಥಾರಿಟೀಸ್ ಇನ್ನೂ ಹೇಳ್ಬೇಕು. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಈ ಥರ ಅವರಿಗೆ ಕರ್ತವ್ಯ ಕಡ್ಡಿಪಡಿಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಜೈಲ್ ಒಳಗಡೆ ಇರೋದೇನಿದೆ ಅದು ಜೈಲ್ ಅಥಾರಿಟೀಸ್ ನೋಡ್ತಾರೆ. ಆ ಥರ ಯಾರಾದರೂ ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಇನ್ಮೇಟ್ಸ್ ಆಗಿ ನಿಯಮಾನುಸಾರ ಸಹಕರಿಸದೇ ಇದ್ರೆ ಅವ್ರಿಗೆ ಮತ್ತೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ ಅವ್ರು ಜನರಲಿ. ಅದೇನಿದೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಅದನ್ನು ತನಿಖೆ ಮಾಡಿ ಅಂತಿಮ ವರದಿ ಸಲ್ಲಿಸಲಾಗುತ್ತೆ. 3 ದಿನದಿಂದ ಕೆಲ ಆರೋಪಿಗಳು ಅಲ್ಲಿ. ಧಾರವಾಡ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಶಿವಮೊಗ್ಗದ ಹರ್ಷ ಕೊಲೆ ಆರೋಪಿಗಳು ಜೈಲಿನಲ್ಲಿ ಪುಂಡಾಟ ಮಾಡಿ ಜೈಲರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸದ್ಯ ಏನು ಮಾಹಿತಿ ಸಿಗ್ತಾ ಇದೆ ವಿಚಾರವಾಗಿ? ಏನಂದ್ರೆ ಜೈಲ್ ವಾರ್ಡನ್ ಮೇಲೆ ಈ ಆರೋಪಿ ಹಲ್ಲೆ ಮಾಡಿದ್ದಾನೆ. ಹರ್ಷ ಕೊಲೆ ಆರೋಪಿ ಆಗಿರುವ A1 ಆರೋಪಿ ಆಗಿರ್ತಾನೆ. ಹಾಗೂ ಜೈಲ್ ವಾರ್ಡನ್ ಆಗಿರುವಂತಹ ಕಿರಣ್ ಗೋರ್ಪಡೆ ಅವರ ಮೇಲೆ ಏನು ವಿನಾಕಾರಣ ಜಗಳ ತೆಗೆದು ಹಲ್ಲೆ ಮಾಡಿರ್ತಾನೆ. ಈ ಹಲ್ಲೆಗೊಳಗಾದಂತಹ ಇದೀಗ ಜೈಲ್ ವಾರ್ಡನ್ SDM ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಒಂದು ಆರೋಪಿ 2022ರಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರ್ತಾನೆ. ಈತನನ್ನು ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗುತ್ತದೆ. ಪದೇ ಪದೇ ಏನು ಜೈಲ್ ಸಿಬ್ಬಂದಿಯವರಿಗೆ ಕಿರಿಕ್ ಮಾಡಿಕೊಂಡು ಅದ ನಂತರ ಇವತ್ತು ಏನು ಒಂದು ಹಲ್ಲೆಯನ್ನು ಕೂಡ ಮಾಡಿದ್ದಾನೆ. ಹಾಗೂ ಆತನ ಕುಟುಂಬಸ್ಥರು ಇವತ್ತು ಭೇಟಿಗೆ ಬಂದಿರ್ತಾರೆ. ಅವರನ್ನು ಜೈಲು ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. 1 ತಿಂಗಳು ಭೇಟಿಗೆ ಅವಕಾಶ ನೀಡುತ್ತಿದ್ದಾರೆ ತಿಳಿದು ಬಂದಿದೆ. ಸಿಂಧೂರ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.